ಮತ್ತು ಇನ್ನೊಂದು ನಿಮ್ಮೆಲ್ಲರಿಗೂ ಒಂದೇನಂತಂದರೆ ಮಹಿಳಾ ಆಯೋಗ, ನಾನು ಇದು ನಿಮ್ಮ ಒಂದು ಮಾಹಿತಿಗೆ, ಎಷ್ಟೋ ಸಂಸಾರಗಳನ್ನು ಇಲ್ಲಿ ಆಯೋಗದಲ್ಲಿ ನಾವು ಒಂದು ಮಾಡ್ತೀವಿ. ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಕರೆಕ್ಟಾಗಿ ಸ್ಪಂದನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವೇನಾದರೂ ಕ್ರಮ ತಗೋಬೇಕಾಗತ್ತೆ. ಆ್ಯಕ್ಚುಲಿ ಪೊಲೀಸ್ ಇಲಾಖೆನೇ ಮಹಿಳಾ ಆಯೋಗದ ಬಹಳ ದೊಡ್ಡ ಶಕ್ತಿ. ಬಹಳಷ್ಟು ಮಟ್ಟಕ್ಕೆ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಒಂದು ಹೆಣ್ಣು ಅಂತ ಬಂದಾಗ ಕಾನೂನಿದೆ, ಕಾನೂನು ಭಾಳ ಸ್ಟ್ರಿಕ್ಟಾಗಿದೆ. ಆದರೆ ಯಾವ ಮಟ್ಟಕ್ಕೆ ಅದು ಸ್ಟೇಷನ್ಗಳಲ್ಲಿ ಪಾಲಿಸ್ತಾರೆ ಅನ್ನೋದು ಭಾಳ ಮುಖ್ಯ. ಒಂದು FIR ಆದಮೇಲೆ ಚಾರ್ಜ್ ಶೀಟಲ್ಲಿ ವ್ಯತ್ಯಾಸ ಆಗ್ತಿದೆ ಅಂದರೆ ಮಹಿಳಾ ಆಯೋಗಕ್ಕೆ ಬರ್ತಾರೆ. ಅಲ್ಲಿ ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಮಹಿಳಾ ಆಯೋಗಕ್ಕೆ ಬರ್ತಾರೆ. ಅಂಥವು ಆಗ್ಕೂಡ್ದು. ಮತ್ತು ಸೈಬರ್ ಕ್ರೈಮ್, ಇವತ್ತು ನೀವು ನೋಡ್ತಾ ಇರ್ಬೋದು, ಸೈಬರ್ ಕ್ರೈಮ್ ಎವ್ರಿ 15th ಸೆಕೆಂಡ್ ಒಂದು ಕ್ರೈಮ್ ಇದೆ. ಅದು ಬ್ಲ್ಯಾಕ್ ಮೇಲ್ ಇರ್ಬೋದು, ಬಾಡಿ ಶೇಮಿಂಗ್ ಇರ್ಬೋದು, ಫೇಕ್ ಕ್ರಿಯೇಟ್ ಮಾಡಿಕೊಂಡು ಕಿರುಕುಳ ಮೆಂಟಲ್ ಹರಾಸ್ಮೆಂಟ್ ಕೊಡೋದಿರ್ಬೋದು, ಸೈಬರ್ ಸೆಕ್ಷುವಲ್ ಹರಾಸ್ಮೆಂಟ್ ಇರ್ಬೋದು. ಇವತ್ತು ಭಾಳ ಜಾಸ್ತಿ ಆಗಿದೆ. ಸೊ ನಾನು ಇದನ್ನು ಸಹ ಸೈಬರ್ ಕ್ರೈಮ್ ಕಮಿಷನರ್ ಜೊತೆ ಒಂದು ಮೀಟಿಂಗ್ ಸಹ ಮಾಡಿದ್ದೆ. ಈಗ ಒಂದು ಹೊಸ ನೀತಿ ನಿಯಮಗಳನ್ನೆಲ್ಲ ರೂಪಿಸಿದ್ದಾರೆ. ಪ್ರಾಬಬ್ಲಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದನ್ನು ಸಹ ರಿಲೀಸ್ ಮಾಡ್ತಾರೆ ಕರ್ನಾಟಕ ಗೃಹ ಇಲಾಖೆಯಿಂದ. ಅದು ಗೃಹ ಸಚಿವರ ನೇತೃತ್ವದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ಮಾಡಲು ಸಮಯ ಸಹ ನಾನು ಕೇಳಿದ್ದೀನಿ. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.